ಹಿರಿಯರು ಜ್ಞಾನ ಪಡಿಲೇಬೇಕು. ನೀವು ಹೇಗೆ ಪಡಿತಾ ಇದ್ದೀರಿ ನಿಮಗೆ ಸಂಬಂಧಪಟ್ಟದ್ದು. ಶ್ರವಣಾಧಿಕಾರ ಇದೆ, ಪುರಾಣಾಧಿಕಾರಗಳಿದೆ, ವೇದಾಧಿಕಾರ ಸ್ತ್ರೀಯರಿಗೆ ಇಲ್ಲ. ಈ ದೃಷ್ಟಿಯಿಂದ ಸ್ತ್ರೀಯರು ಕೂಡ ನಮ್ಮ ಗುರಿ ಇವತ್ತಿನ ದೇಹ ಇವತ್ತಿನ ಜೀವನ ಮಾತ್ರ ಅಲ್ಲ, ಸಾರ್ವಕಾಲಿಕವಾದ ಆತ್ಮನ ಉನ್ನತಿಯ ಬಗ್ಗೆ ನಮ್ಮ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ಕನಿಷ್ಠ ಪಕ್ಷ ನಾನು ಪುರಾಣ ನೋಡಿದಂತೆ ಒಂದು 80 ಕೋಟಿ ಜನ್ಮ ಆದ್ಮೇಲೆ ವೈಷ್ಣವ ಜನ್ಮ ಬರುತ್ತಂತೆ. ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಇದೆ. ಅದನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಬಿಸಾಡಿದ್ರೆ ಲೋಕದ ವಿದ್ಯೆಗಾಗಿ ಪುರಂದರದಾಸ್ ಹೇಳ್ತಾರೆ, ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಬ್ಬನೆ ಬಿತ್ತಲ್ಲ ಅಂತ. ಒಳ್ಳೆ ಹಸುವಿನ ತುಪ್ಪದ ಬಿಂದಿಗೆಯನ್ನ ತೆಗೆದುಕೊಂಡು ಹೋಗಿ ತಿಪ್ಪೆಯ ಮೇಲೆ ಬಿಸಾಡಿದ್ರೆ ಎಷ್ಟು ದೊಡ್ಡ ಅಪರಾಧವೋ, ಈ ವೈಷ್ಣವ ಜನ್ಮವನ್ನ ಲೋಕದ ವಿದ್ಯೆಗೋಸ್ಕರನೇ ಚೆಲ್ಲಿದ್ರೆ ಅಷ್ಟು ಅಪರಾಧಿಗಳಾಗ್ತೇವೆ. ಏನೆಲ್ಲ ಬುದ್ಧಿವಂತಿಕೆ ವಿಮರ್ಶೆಗಳನ್ನು ಮಾಡಿ ಅಪರಾಧಿಗಳನ್ನೋದು ನಿಶ್ಚಯ. ಹಾಗಾಗಿ ಇಂತಹ ಅಪರಾಧಗಳು ನಡೆಯಬಾರದು ಅಂತ ನಮ್ಮ ಮನೆಯಲ್ಲೂ ದೇವರ ಕೊಟ್ಟ 2 ಪ್ರಸಾದ ಹೆಣ್ಮಕ್ಕಳಿದ್ರು, ಅವರನ್ನ ಶಾಲೆಗೆ ಕಳಿಸಬಾರದು ಅಂತ ಪ್ರತಿಜ್ಞೆ ಮಾಡಿದೆ. ಆದ್ರೆ ಅವರಿಗೆ ಸಂಘಗಳು ಬೇಕು. ಆ ತರ ತುಂಬಾ ಜನರ ಮನೆಯಲ್ಲಿ ಇಂತಹ ಸಮಸ್ಯೆಗಳಿದೆ ಅಂತ ಅರ್ಥವಾದಾಗ ಅನೇಕ ವೈದಿಕರು, ಅನೇಕ ನನ್ನ ಸ್ನೇಹಿತ ವೈದಿಕರೆಲ್ಲ ಸೇರಿಕೊಂಡು ಇಂತಹ ಒಂದು ದೊಡ್ಡ ಒಂದು ಶಾಲೆಯನ್ನು ಹೆಣ್ಮಕ್ಕಳಿಗೋಸ್ಕರ ಮಾಡೋಣ ಅಂತ ಆರಂಭ ಮಾಡಿ, ಬಹುತೇಕ ಗುರುದೇವತಾ ಅನುಗ್ರಹದಿಂದ ನಮಗೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಜಯತೀರ್ಥರು, ಇನ್ನು ಎಲ್ಲ ಯತಿಗಳು, ಎಲ್ಲ ದಾಸರಾಯರು ಅವರ ಅತಿಶಯವಾದ ಕರುಣೆಯಿಂದ, ಆ ಕರುಣೆಗೆ ದ್ಯೋತಕವಾಗಿ 2 ಗುರುಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಕನಸು ಮನಸ್ಸಿನಲ್ಲಿ ಇವತ್ತು 4ನೇ ವರ್ಷದ ಆರಂಭದ ದಿವಸ 2 ಶ್ರೀಪಾದರು ಸಿಗ್ತಾರೆ. ವಾದಿರಾಜರು, ವಿಶೇಷವಾಗಿ ಅಚ್ಯುತ ಪ್ರೇಕ್ಷ ಪರಂಪರೆಯಿಂದ ಬಂದಿರುವಂತಹ ಶ್ರೀ ರಾಮದೇವರು, ಆಚಾರ್ಯ ಕರಾಚಿತ ರಾಮದೇವರು, ಇವರ ಸನ್ನಿಧಾನಗಳೆಲ್ಲ ಸಿಗುತ್ತೆ ಅಂತ ಯೋಚನೆಯೇ ಮಾಡಿರಲಿಲ್ಲ. ಆದ್ರಿಂದ ಇಲ್ಲಿ ದೇವತಾ ಸನ್ನಿಧಾನ ಹುಡುಕಿಕೊಂಡು ಇಲ್ಲಿಗೆ ಬಂದಿದೆ ಅಂತಂದ್ರೆ ನಮಗೊಂದು ಈ ಮಕ್ಕಳ ಬಗ್ಗೆ ದೊಡ್ಡ ಒಂದು ಅನುಗ್ರಹ ದೃಷ್ಟಿ ಭಗವಂತನಿಗಿದೆ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ನಮ್ಮ ಅಂಬರಣಿ ಗುರುಕುಲದಲ್ಲಿ ಹೋದ ವರ್ಷದ ತನಕ ಒಂದು 20 ಜನ ವಿದ್ಯಾರ್ಥಿನಿಯರಿದ್ರು. ಈ ವರ್ಷ ಅದು 26-30 ಸಂಖ್ಯೆ ತನಕ ಏರ್ತಾ ಇದೆ. ನಮ್ಮ ಯೋಗ್ಯತೆ ಅಷ್ಟಿಲ್ಲ, ಆದರೆ ಸಮಾಜದ ಆಕಾಂಕ್ಷೆಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಅದು ಯಶಸ್ವಿಯಾಗಿ ನಡೆಯಬೇಕು ಅಂತ ವಿಶೇಷವಾಗಿ ಆಚಾರ್ಯ ಕರಾಚಿತ ಭೂವರಾಹ ದೇವರು, ವಾದಿರಾಜ ಕರಾಚಿತ ಅನೇಕ ಸನ್ನಿಧಾನಗಳು, ಹಯಗ್ರೀವ ದೇವರು, ಜ್ಞಾನದೇವತೆ ವ್ಯಾಸಮುಷ್ಟಿ, ವೇದವ್ಯಾಸ ದೇವರೇ ಸತ್ತತ್ವವನ್ನು ಪ್ರವಚನ ಮಾಡಿ ಅಂತ ಪ್ರೇರಣೆ ಮಾಡಿ ಪ್ರಾಪಸ ನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾಹ ಅಂತ ವ್ಯಾಸಮುಷ್ಟಿ ಅಂತ ತೋರಿಸಿದ್ರು. ಅಲ್ಲಿ ವೇದವ್ಯಾಸ ದೇವರ ಹೆಬ್ಬೆರಳಿನ ಗುರುತಿದೆ ಆ ವ್ಯಾಸಮುಷ್ಟಿಯಲ್ಲಿ. ಸಾಕ್ಷಾತ್ ಚಿನ್ಮಯ ರೂಪಿಯಾದ ಪರಮಾತ್ಮನ ಹಸ್ತದ ರೇಖೆಯಿಂದ ಕೂಡಿರುವ ವ್ಯಾಸಮುಷ್ಟಿ ಸೋದೆ ಮಠದಲ್ಲಿ ಅದು ನಾವು ವಿರಾಜಮಾನವಾಗಿದೆ. ಆಚಾರ್ಯ ಕರಾಚಿತ ದಾಮೋದರ ಶಾಲಗ್ರಾಮ ಭೀಮನಕಟ್ಟೆ ಮಠದಲ್ಲಿದೆ. ಇಂಥ ಒಂದು ಅದ್ಭುತವಾದ ಒಂದು ಸನ್ನಿಧಾನ ಇಲ್ಲಿಗೆ ಬಂದಿದೆ. ಹಯಗ್ರೀವದೇವರು ಬಂದಿದ್ದಾರೆ, ವೇದವ್ಯಾಸರಿವರು ಬಂದಿದ್ದಾರೆ. ಅಂದ್ರೆ ನಮ್ಮ ಮಕ್ಕಳಿಗೆಲ್ಲ ಈ ವರ್ಷ ಅವರಿಗೆ ಮಹಾಭಾರತ ರಾಮಾಯಣಗಳ ಪ್ರಮೇಯ ಪಾಠ ಅಂತ ಇದೆ. ಆ ಎಲ್ಲ ಪುಸ್ತಕಗಳಲ್ಲಿ 2 ಗುರುಗಳು ಕೂಡ ಹಸ್ತಾಕ್ಷರವನ್ನು ನೀಡಿದ್ದಾರೆ ಮಕ್ಕಳಿಗೆ ಕೊಡ್ಲಿಕ್ಕೋಸ್ಕರ. ಅವರ ದಿವ್ಯವಾದ ಅನುಗ್ರಹದಿಂದ ನಾವು ಯಾವುದೇ ಸತ್ಕರ್ಮಗಳನ್ನು ಮಾಡಿದ್ರು ಅದಕ್ಕೆ ಅತ್ಯಂತ ಪ್ರೀತಿಯಿಂದ ನೀವು ಯಾವುದು ಚಿಂತೆ ಮಾಡಬೇಡಿ ಅಂತ. ನಾನು ಈ ಗುರುಕುಲದ ಒಂದು ವ್ಯವಸ್ಥೆಯಲ್ಲಿ ಯಾರಿಗೂ ಭಾರ ಆಗಬಾರದು ಅಂತ ಯಾವ ಪೋಷಕರ ಬಳಿಯೋ ಅದನ್ನು ಕೊಡಿ ಇದನ್ನು ಕೊಡಿ, ಇದೊಂದು ಧರ್ಮದ ಸಮರ್ಪಣೆಯ ಕಾರ್ಯಕ್ರಮ, ಇದು ಮಾರಾಟದ ಕಾರ್ಯಕ್ರಮ ಅಲ್ಲ. ಇದು ಶಾಲೆಗಳಲ್ಲಿ ವಿದ್ಯೆಯ ಮಾರಾಟ, ಇಲ್ಲಿ ಸಮರ್ಪಣೆ. ಹಾಗಾಗಿ ಏನೋ ಬಯಸದೆ ಮಾಡಬೇಕು, ಎದುರುಚ್ಛಾ ಲಾಭದಿಂದ ಏನು ಸಮಾಜದಿಂದ ಬರುತ್ತೋ ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ನಮ್ಮ ವಿಶ್ವವಲ್ಲಭ ತೀರ್ಥರು ಹೇಳಿದ್ರು, ನಿಮ್ಗೆ ಯಾವತ್ತು ಸಮಸ್ಯೆ ಬರುತ್ತೆ ಅವಾಗ ಸೋದೆ ಮಠ ನಿಮ್ಮ ಒಟ್ಟಿಗಿದೆ, ಏನು ಚಿಂತೆ ಮಾಡಬೇಡಿ ಅಂತ ಅಭಯದಾನ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ಅಂಬರಣಿ ಗುರುಕುಲದ ವಿದ್ಯಾರ್ಥಿನಿಯರೆಲ್ಲ ಭೀಮನಕಟ್ಟೆ ತನಕ ವಾಹನದ ವ್ಯವಸ್ಥೆ ಮಾಡಿ ಕರೆಸಿಕೊಂಡು ಅವರ ಆರಾಧನೆ, ಗುರುಗಳ ಆರಾಧನೆಯ ಕಾರ್ಯಕ್ರಮದಲ್ಲಿ ತುಂಬಾ ದೊಡ್ಡ ಇದು ಆಗಲೇಬೇಕು ಅನ್ನುವ ಸ್ಥಾನವನ್ನ ಕೊಟ್ಟವರು ನಮ್ಮ ರಘುವರೇಂದ್ರ ತೀರ್ಥ ಶ್ರೀಪಾದರು. ಆದ್ರಿಂದ ಇದೆಲ್ಲ ಮಕ್ಕಳಿಗೆ ಇಷ್ಟು ಭಾಗ್ಯಗಳು ಎಲ್ಲೂ ಒದಗಿ ಬರಲ್ಲ. ಎಲ್ಲಿಯೋ ಶಾಲೆಗಳಿಗೆ ಸೇರಿಸಿದಾಗ ಕಮ್ಯುನಿಸ್ಟ್ ಪಾರ್ಟಿಗಳು ಬಂದು ಆಶೀರ್ವಾದ ಮಾಡಬಹುದೇ ಹೊರತು ಇಂಥ ಶಾಲೆಗಳಲ್ಲಿ ಶ್ರೀಮದ್ ಆಚಾರ್ಯರ ಪರಂಪರೆಯಿಂದ ಬಂದ ಯತಿಗಳು ಆಶೀರ್ವಾದ ಅನುಗ್ರಹ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳ ಭಾಗ್ಯ ತುಂಬಾ ದೊಡ್ಡದು. ಯಾವುದೋ ಋಷಿ ಪತ್ನಿಯರು ಕಲಿಯುಗದಲ್ಲಿ ತಪ್ಪಿ ಹುಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ನಮ್ಮ ಗುರುಕುಲದಲ್ಲಿ ಯಾವ ಹೆಣ್ಮಕ್ಕಳು ಸೇರಿಸಿದ್ರು ಅವರನ್ನೆಲ್ಲ ವೈದಿಕರಿಗೆ ಸಮರ್ಪಣೆ ಮಾಡಬೇಕು ಅನ್ನುವ ಸಂಕಲ್ಪ. ಅದು 3 ವರ್ಷ ಆಯಿತು. 4ನೇ ವರ್ಷದ ಪಾದಾರ್ಪಣೆಯಲ್ಲಿ ಇದೊಂದು ಗುರುಗಳ ಅನುಗ್ರಹದಿಂದ ಒಂದು ಸೋದೆ ಮಠದಲ್ಲಿ ವಾಸ ಮಾಡುವ ದಂಪತಿಗಳು ಒಂದು ಹುಡುಗಿಯನ್ನ ಇಲ್ಲಿ ಬಿಟ್ಟಿದ್ದಾರೆ.
ದೈವ ಯೋಗದಂತೆ ವೈದಿಕರಿಗೆ ಸಮರ್ಪಣೆ ಆಗಬೇಕು ಅಂತ ಒಂದು ಬ್ರಹ್ಮಣ್ಯಾಚಾರ್ಯರ ಮಗನಿಗೆ ಇಲ್ಲಿಯ ಕನ್ಯೆಯ ಒಂದು ನಿಶ್ಚಯ ಇವತ್ತು ನಿನ್ನೆ ದಿವಸ ಆಗಿದೆ. ಅಂದ್ರೆ ನಮ್ಮ ಉದ್ದೇಶ ಏನಿದೆ ಅದಕ್ಕೆ ಗುರುಗಳ ಅನುಗ್ರಹ ರಕ್ಷೆ ಇದೆ ಎನ್ನುವ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇಲ್ಲಿರುವ ಎಲ್ಲಾ ಹೆಣ್ಮಕ್ಳಿಗೂ ಗೊತ್ತಿದೆ, ನಾವು ವೈದಿಕ ಬ್ರಾಹ್ಮಣರಿಗೆ ನಮ್ಮ ಸಮರ್ಪಣೆ ಎನ್ನುವ ಆಕಾಂಕ್ಷೆಯಿಂದ ಇದ್ದಾರೆ. ಅದು ಹೇಗೆ ಮಹಾಭಾರತ ಕಾಲದಲ್ಲಿ ಅಂತಹ ಸಮರ್ಪಣೆಗಳಿಗೆ ತುಂಬಾ ಕುರುಹುಗಳಿದೆ. ಆ ಸಮರ್ಪಣೆಯ ಭಾವದಲ್ಲಿ ನಮ್ಮ ಮಕ್ಕಳೆಲ್ಲ ಇದ್ದಾರೆ. ಇನ್ನು ಮದುವೆಯನ್ನೇ ಮುಂದೆ ತೋರಿಸಿ ಅಧ್ಯಯನ ಕಡಿಮೆ ಆಗಬಾರದು ಅಂತ ಅವರಿಗೆಲ್ಲ ಅಧ್ಯಯನದ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡುವಂತಹ ವ್ಯವಸ್ಥೆ ಯಥಾಶಕ್ತಿ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಆರಂಭ, ಹೋದ ಬಾರಿ ಒಂದು ಗಣಹೋಮ ಮಾಡಿ ಆರಂಭ ಮಾಡಿದ್ದೆವು. ಯಾಕೋ ಮನಸ್ಸಿಗೆ ಪೂರ್ಣ ಸಮಾಧಾನ ಇಲ್ಲ. ಯಾರಾದ್ರೂ ಗುರುಗಳು ಲಕ್ಷ ದೋಷಗಳನ್ನು ಹೊಡೆಯುವ ಸಾಮರ್ಥ್ಯ ಗುರುಗಳಲ್ಲಿ ಇದೆಯಂತೆ. ಹಾಗಾಗಿ ಗುರುಗಳೇ ಬಂದಿದ್ದಾರೆ. ನಾಳೆ ಪೂಜೆ ಆಗಬೇಕು ಅಂತಿತ್ತು ಲೆಕ್ಕದಲ್ಲಿ, ಇವತ್ತು ಅಲ್ಲಿ ಪೂಜೆ ಆಗಬೇಕು ಅಂತಿತ್ತು. ಭಗವಂತನ ಸಂಕಲ್ಪ ಇತ್ತು ಇವತ್ತು ಇಲ್ಲಿ ಆರಂಭವಾಗುತ್ತೆ ಅಂತ. ಹಾಗಾಗಿ ಇಬ್ಬರು ಗುರುಗಳು ಒಂದು ಮಾಡಿದ್ದಾರೆ ಅಂದ್ರೆ ಇದು ಸಮಾಜದ ಕರ್ತವ್ಯದ ಹೊಣೆಗಾರಿಕೆಯನ್ನು ಅವರಿಬ್ಬರು ಸೂಚನೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀಪಾದಗಳವರ ಆರಾಧನೆಗೆ ನಿನ್ನೆ ದಿವಸ ನಮ್ಮ ಮಕ್ಕಳೆಲ್ಲ ಹೂವಿನ ಅಲಂಕಾರ ಎಲ್ಲ ತಮಗಾಗಿ ಮಾಡಿಕೊಂಡ್ರೆ, ಇವತ್ತೇನೆಲ್ಲ ಅಲಂಕಾರ ನೋಡಿದ್ರೆ ಅದೆಲ್ಲ ನಮ್ಮ ಮಕ್ಕಳು ಕಟ್ಟಿರುವಂತಹ ಹೂವುಗಳು. ಯಾವ ಸಾಫ್ಟ್ವೇರ್ಗಳು ಅಷ್ಟು ಚೆನ್ನಾಗಿ ಕಟ್ಟಲ್ಲ. ನಮ್ಮ ಮಕ್ಕಳು ಆ ಹೂವಿನ ಅಲಂಕಾರಗಳಿಗೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿದ್ದಾರೆ. ವಿಶೇಷವಾಗಿ ಎಲ್ಲ ಸಂಗೀತ ಕಲೆ, ಲಲಿತ ಕಲೆಗಳು, ಆ ಎಲ್ಲರ ಸಾಹಿತ್ಯ, ಪ್ರತಿಯೊಬ್ಬ ದಾಸವರಿಯರ ಸಾಹಿತ್ಯಗಳ ಅಧ್ಯಯನದ ಬಗ್ಗೆ ಅವರಿಗೆ ತುಂಬಾ ಏಕಾಗ್ರತೆ ಇದೆ. ಪರಮ ಪೂಜ್ಯ ಶ್ರೀಪಾದರು ಏನು ದೇವತಾ ಸನ್ನಿಧಾನವನ್ನು ತಂದು ಇಲ್ಲಿ ವಿಶೇಷವಾಗಿ ಈ ಆರಂಭದಲ್ಲಿ ಇನ್ನು ಮುಂದೆ ಅವರು ಸಭಾ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿದೆ. ಹಾಗಾಗಿ ಅವರು ಈ ಮಕ್ಕಳಿಗೆಲ್ಲ ಶುಭೋದಯ ಆಗಬೇಕು. ಯಾವ ಉದ್ದೇಶದಿಂದ ಇದು ಆರಂಭವಾಗಿದೆ ಅದು ಭಗವಂತನಿಗೆ ಅರ್ಪಣೆ ಆಗಬೇಕು, ಅದರ ಗುರಿ ಮುಟ್ಟಬೇಕು. ಇಲ್ಲಿ ಯಾವುದೇ ಪ್ರಚಾರ ಆಗಲಿ, ಯಾವುದೇ ಬೋರ್ಡು, ಮನವಿ, ಪಾಂಪ್ಲೇಟು ಇದು ಯಾವುದು ನಮ್ಮ ದೃಷ್ಟಿಯಲ್ಲಿಲ್ಲ. ಯಾವಾಗ ನಮ್ಮ ಬುದ್ಧಿ ಹಾಳಾಗಬಾರದು ಅಂತಲೂ ಅವರು ಗುರುಗಳು ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಪ್ರಥಮ ಕಾವ್ಯ ಸಾಹಿತ್ಯ ಅಂತ ಸಂಸ್ಕೃತದ ಒಂದು ಪರಿಚಯದ ಗ್ರಂಥಗಳ ಅದರ ಅಧ್ಯಯನ ಆಗಿ ಪ್ರಥಮ ಕಾವ್ಯ ಸಾಹಿತ್ಯಗಳಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಮಕ್ಕಳು, ಪಾಸ್ ಆಗಿ ಹೋದ ವರ್ಷದ ಪರೀಕ್ಷೆಗಳಲ್ಲಿ. ಆಮೇಲೆ ವೀಣೆ, ಸಂಗೀತ, ಭರತನಾಟ್ಯ, ಲಲಿತ ಕಲೆಗಳು. ಅದಾದ್ಮೇಲೆ ಲೋಕದ ಶಿಕ್ಷಣದ ವ್ಯವಸ್ಥೆ ಅದು. ಮತ್ತೆ ಯಾರೋ ಇವರನ್ನ ನೀವೇನು ಓದಿದಿರಿ ಅಂತ ಗೊಡ್ಡು ವೇದಾಂತಿಗಳು ಅಂತ ಹೇಳಬಾರದು ಅಂತ ಆ ಶಿಕ್ಷಣವೂ ಇದಕ್ಕೆ ವ್ಯವಸ್ಥೆಯಾಗಿದೆ. ಅದರ ಜೊತೆಗೆ ಆಚಾರ್ಯರ ಸಿದ್ಧಾಂತದ ಪ್ರಮೇಯ ಪರೀಕ್ಷೆಗಳನ್ನೆಲ್ಲ ಮಕ್ಕಳಿಗೆ ಮಾಡುವಂತಹ ಈ 4 ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಈ ವಿದ್ಯಾಕೇಂದ್ರ ವೇದವ್ಯಾಸದೇವರ ಪತ್ನಿ ಅಂಬೃಣಿ ದೇವಿ ಇವತ್ತು ವೇದವ್ಯಾಸದೇವರ ಸನ್ನಿಧಾನವನ್ನೇ ಗುರುಗಳು ಹೊತ್ತು ತಂದಿದ್ದಾರೆ. ಹಾಗಾಗಿ ಎಲ್ಲ ಅಂಬೃಣಿಯರಿಗೆ ವೇದವ್ಯಾಸದೇವರ ಸನ್ನಿಧಾನ ಇರುವ ಪತಿ ಪ್ರಾಪ್ತಿ ಆಗಬೇಕು ಮುಂದಿನ ದಿನಗಳಲ್ಲಿ. ಅಂತಹ ವೈದಿಕ ಧರ್ಮಗಳ ನಿಮಗೆ ಏನ್ ನಡೀತಾ ಇದೆ ಅನ್ನೋದು ಹೆಚ್ಚು ಜನಕ್ಕೆ ಪರಿಚಯ ಇಲ್ಲ. ನನ್ನ ಕ್ಲಾಸಿನಿಂದ ಆರಂಭ ಮಾಡಿ ವಿದ್ಯಾಪೀಠದಲ್ಲಿ, ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಈಗ ಸುಧಾಮಗಳು ಆಗುವವರ ತನಕ ಮದುವೆ ಆಗದೆ 60 ಜನ ಮಕ್ಕಳು ಹಾಗೆ ಉಳ್ಕೊಂಡಿದ್ದಾರೆ. ಅಂದ್ರೆ ಅವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಯಾರು ತಯಾರಿಲ್ಲ. ಅಂತಹ ಒಂದು ದುಸ್ಥಿತಿ ಸಮಾಜದಲ್ಲಿ ಉಂಟಾಗಿದೆ. ಇದು ಸಾಫ್ಟ್ವೇರ್ಗಳನ್ನೇ ಹುಡುಕೊಂಡು ಹೋಗ್ತಾರೆ. ಅದು ಸಾಫ್ಟ್ವೇರ್ ಅಲ್ಲ, ಹಣಕ್ಕೆ ಮದುವೆ ಮಾಡುವ ಪದ್ಧತಿ ಬಂದಿದೆ ಇವತ್ತು. ಗಂಡಿಗೆ ಹೆಣ್ಣಿಗೆ ಮದುವೆ ಅಲ್ಲ, ಹಣಕ್ಕೆ ಮದುವೆ ಮಾಡುವಂತಹ ಕೆಟ್ಟ ಸಂಸ್ಕಾರಗಳು ಬಂದಿದೆ. ಸಂಸ್ಕಾರಗಳೂ ಬೇಕು, ಜೀವನವೂ ಬೇಕು. ಎಲ್ಲ ರೀತಿಯಾದ ಈ ದೃಷ್ಟಿಕೋನ ಇಟ್ಟುಕೊಂಡು ಈ ಅಂಬೃಣಿ ಗುರುಕುಲವನ್ನ ಇವತ್ತು ಶುಭೋದಯ ನಮ್ಮ ಪಾಲಿಗೆ ಗುರುದಯ ಅಂತ ಮೊನ್ನೆ ಪಂಚಾಂಗದಲ್ಲಾಗಿದೆ. ನಮ್ಮ ಪಾಲಿಗೆ 2 ಗುರುದಯಗಳಾಗಿದೆ. ಒಂದು ಗುರುದಯದಲ್ಲಿ ಲಕ್ಷ ದೋಷಗಳು ಪರಿಹಾರವಾಗುತ್ತೆ. ಅಂತಹ ಒಂದು ಗುರುಗಳು ಬಂದು ವಿಶೇಷವಾಗಿ ವಿದ್ಯಾತಿಥಿ ಪಾಠಗಳ ಆರಂಭವಾಗುತ್ತೆ. ಅಂತಹ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂತ ಈ ಸಮಯದಲ್ಲಿ ಅವ್ರ ಮಕ್ಕಳಿಗೆ 1-2 ಹಿತ ನುಡಿಗಳನ್ನು ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆಪಾದ ಮೌಲಿಪರ್ಯಂತಂ ಗುರುಣಾಂ ಆಸಕ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಮನುಷ್ಯ ಜನ್ಮ ಎನ್ನುವಂಥದ್ದೇ ಅತಿ ದುರ್ಲಭ. ಅತಿ ದುರ್ಲಭವಾದಂತಹ ಈ ದೇಹದ ಸಾರ್ಥಕತೆ ಹೇಗೆ ಎಂಬುದನ್ನು ನಮ್ಮ ಹಿರಿಯರೆಲ್ಲರೂ ಕೂಡ ವಿಮರ್ಶೆ ಮಾಡಿದ್ದಾರೆ.
ದೇವರ ಕಾರುಣ್ಯವನ್ನ ಅರಿತು ಅವನಿಗೆ ಭಕ್ತಿಯಿಂದ ಶರಣಾಗುವುದೇ ಈ ದೇಹದಲ್ಲಿ ಮಾಡಬೇಕಾದ ದೊಡ್ಡ ಕಾರ್ಯ. ಇದಕ್ಕೆ ಈಗಿನ ಲೌಕಿಕ ಶಿಕ್ಷಣದಲ್ಲಿ ಯಾವ ಅನುಕೂಲವೂ ಇಲ್ಲ. ನಮ್ಮ ಗುರುಕುಲ ಪದ್ಧತಿಯಲ್ಲಿ ಒಟ್ಟಿಗೆ ವಾಸ ಮಾಡುವಂಥದ್ದು, ಅಂದರೆ ನಮ್ಮ ಗುರುಗಳ ಜೊತೆಗೆ ಇದ್ದು ಆ ಒಂದು ಬಾಂಧವ್ಯ ಬೆಳೆಯಲಿಕ್ಕೆ ಅವಕಾಶ ಇರುತ್ತದೆ. ಅವರ ಜೊತೆಗೆ ನಮ್ಮ ಸಮಸ್ಯೆ ಹಂಚಿಕೊಳ್ಳುವುದು ಅಥವಾ ಯಾವುದೇ ವಿಚಾರದಲ್ಲಿ ಅವರ ಅನುಭವದಿಂದ ನಾವು ಪಡೆಯುವಂಥದ್ದು ತುಂಬ ಇರ್ತದೆ. ಅದಕ್ಕೆಲ್ಲ ಒಳ್ಳೆಯ ಒಂದು ನೆಲೆ ನಮ್ಮ ಅಂಬ್ರಣಿ ಗುರುಕುಲವಾಗಿದೆ. ಒಂದು ಗುರುಕುಲದಲ್ಲಿ ಹೀಗೆ, ಈ ಗುರುಕುಲದಲ್ಲಿ ಲಾಭ ಏನು ಅನ್ನೋದಕ್ಕೆ ಒಂದು ಕತೆ ಹೇಳುತ್ತೇವೆ. ಮಕ್ಕಳಲ್ಲೆಲ್ಲ ಸ್ವಲ್ಪ ತಿಕ್ಕಾಟಗಳು ಸಹಜವಾಗಿ ಇರುವಂತದ್ದು. ಗುರುಗಳು ನೋಡಿದ್ರು ಇವರಿಗೆಲ್ಲ ಬುದ್ಧಿ ಹೇಳಬೇಕು ಅಂತ. ಆದರೆ ನಾವು ಎಷ್ಟು ಕತೆ ಹೇಳಲಿ ಅಥವಾ ಯಾವ ಪಾಠಗಳನ್ನು ಹೇಳಿದ್ರು ಕೂಡ ಅಷ್ಟು ಬೇಗ ಬದಲಾವಣೆ ಆಗುವುದಿಲ್ಲ. ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತ ಆಲೋಚನೆ ಮಾಡಿದ್ರು. ಹಣ್ಣಿನ ರಾಶಿ ಇತ್ತು ಗುರುಕುಲದಲ್ಲಿ. ಮಕ್ಕಳಿಗೆ ತೋರಿಸಿದರು, ನಿಮಗೆ ಯಾರ ಮೇಲೆ ಸಿಟ್ಟಿದೆ ಅಷ್ಟು ಸಂಖ್ಯೆ ಹಣ್ಣುಗಳನ್ನು ತೆಗೆದುಕೊಂಡು ಬ್ಯಾಗ್ನಲ್ಲಿ ಚೀಲದಲ್ಲಿ ಹಾಕಿ ಇಟ್ಕೊಳ್ಳಿ. ಸರಿ, ಒಬ್ಬೊಬ್ಬರ ಸಂಖ್ಯೆ ಜಾಸ್ತಿ ಇತ್ತು, ಯಾರನ್ನು ನೋಡಿದ್ರು ಆಗುವುದೇ ಇಲ್ಲ. ಅವರೆಲ್ಲ ಸಂಖ್ಯೆ ಜಾಸ್ತಿ ಹಣ್ಣನ್ನ ಇಟ್ಟುಕೊಂಡು ಗುರುಗಳು ಹೇಳಿದ್ರು, ನಾನು ಹೇಳುವ ತನಕ ನೀವು ಚೀಲವನ್ನ ಬದಲಾಯಿಸ್ಲಿಕ್ಕಿಲ್ಲ. ಸರಿ, ದಿನ ಕಳೆಯಿತು. ಆರಂಭದಲ್ಲಿ ಹಣ್ಣು ತಾಜಾವಾಗಿತ್ತು, ಫ್ರೆಶ್ ಇತ್ತು. ದಿನ ಕಳೆದಂತೆ ಅದರ ಆ ನೈಜತೆ ಹೋಗ್ತಾ ಬಂತು, ಕೊಳೆಯಿತು, ವಾಸನೆ ಶುರುವಾಯಿತು. ವಿದ್ಯಾರ್ಥಿಗಳು ಜಾಸ್ತಿ ಯಾರು ಇಟ್ಕೊಂಡಿದ್ದು ಅವ್ರ ಜಾಸ್ತಿ ವಾಸನೆ ಅಲ್ವಾ, ಕಡಿಮೆ ಇದ್ದವರ ಕಡಿಮೆ. ಕಡೆಗೆ ಗುರುಗಳು ಹೇಳಿದ್ರು, ಯಾವಾಗ ನಮಗೆ ಸಿಟ್ಟು ಬರ್ತದೆ, ಯಾವುದೋ ಸಂದರ್ಭ ಇವರು ಮಾಡಿದ್ದು ಸರಿ ಇಲ್ಲ, ಹಾಗಾಗಿ ಸಿಟ್ಟು ಆ ಕ್ಷಣದಲ್ಲಿ ಅದಕ್ಕೆ ಅರ್ಥ ಇದೆ, ಆದರೆ ಅದನ್ನೇ ಮುಂದುವರಿಸಿಕೊಂಡು ಹೋಗುವಂತದ್ದು. ಹೇಗೆ ಹಣ್ಣು ಕೊಳೆತಂತೆ ವಾಸನೆ ಜಾಸ್ತಿ ಆಗ್ತದೋ ಅದರಂತೆ ನಮ್ಮೊಳಗೆ ಈ ಕೋಪ, ಕ್ರೋಧ ಎಂಬ ಕಷ್ಮಲಗಳನ್ನು ತುಂಬಿಕೊಂಡರೆ ವಾಸನೆ ಒಳಗೆ ಕೆಟ್ಟರೆ ಹೊರಗೆ ಎಷ್ಟು ಸಿಂಗಾರ ಮಾಡಿಕೊಂಡು ಪ್ರಯೋಜನ ಏನು ಎಂಬುವ ಪಾಠವನ್ನ ಗುರುಗಳು ಈ ರೀತಿಯಾಗಿ ಹೇಳಿಕೊಟ್ಟರು. ಇದು ನಿಮಗೆ ಎಲ್ಲಿ ಸಿಗ್ತದೆ? ಇದು ನಮ್ಮ ಗುರುಕುಲದಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ. ಅದು ವಿಶೇಷವಾಗಿ ವಿಜಯೇಂದ್ರಾಚಾರ್ಯ ದಂಪತಿಗಳು ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಗಂಡು ಮಕ್ಕಳ ಗುರುಕುಲ ಬೇಕಾದಷ್ಟು ಕಾಣ್ತೇವೆ ನಾವು, ಆದರೆ ನಮ್ಮ ಧರ್ಮ ಉಳಿಯಬೇಕಂತಾದರೆ ಮನೆಯಲ್ಲಿ ತಾಯಿಯ ಸ್ಥಾನ ತುಂಬಾ ದೊಡ್ಡದು. ಹೆಣ್ಣು ಎಷ್ಟು ಧರ್ಮದ ಬಗ್ಗೆ ಶ್ರದ್ಧೆ ಆಗ್ತಾಳೋ ಅದರ ಪರಿಣಾಮ ನಾವು ಮನೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಸಮಾಜ ಚೆನ್ನಾಗಿರಬೇಕು, ಮಕ್ಕಳು ತಮಗೆ ವಿಹಿತವಾದ ಜಪ, ಹಿರಿಯರಿಗೆ ಗೌರವ ಕೊಡುವಂಥದ್ದು ಇತ್ಯಾದಿ ಎಲ್ಲ ಸಂಸ್ಕಾರ ಮಾಡಬೇಕು ಅಂದ್ರೆ ಮನೆಯಲ್ಲಿ ಶ್ರಾದ್ದಾದಿ ಕರ್ಮ ಆಗಬೇಕು. ಹೆಣ್ಣು ಗಟ್ಟಿಯಾಗಿ ನಿಂತರೆ ಮಾತ್ರ ಸಾಧ್ಯ. ಅದಕ್ಕೇನು ಬೇಕಾಗಿದ್ದು ಮೂಲಭೂತವಾದಂತಹ ತತ್ವದ ವಿಚಾರಗಳು. ಸುಮ್ಮನೆ ಇನ್ನು ಮಾಡ್ಕೊಂಡು ಬಂದಿದ್ರು, ಯಾಕೆ ಮಾಡಿದೆ ಗೊತ್ತಿಲ್ಲ ಅಂತದ್ದಾಗದೆ ಅದು ಅರ್ಥ ಸಹಿತ ತಿಳಿದು ಮಾಡಬೇಕು. ಇಂತಹ ದೊಡ್ಡ ಕಾರ್ಯವನ್ನ ವಿಜಯೇಂದ್ರಾಚಾರ್ಯರ ದಂಪತಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ವಿಧವಾದಂತಹ ಅನುಗ್ರಹವನ್ನ ಗುರುಗಳು, ದೇವರು ಮಾಡಲಿ, ಇನ್ನಷ್ಟು ಬೆಳೆಯಲಿ. ಯಾಕಂದರೆ ಆಚಾರ್ಯ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ಮಾಡಿದ್ದು ತುಂಬಾ ಚಿಕ್ಕದಾಗ್ತಾ ಇದೆ ಜಾಗ. ಮಕ್ಕಳನ್ನು ಕೇವಲ ನೀವು ಇದು ಶಾಸ್ತ್ರ ಕಲಿಯಬೇಕು ಅನ್ನಷ್ಟೇ ಸೀಮಿತ ಮಾಡದೆ ಲೌಕಿಕ ವಿಚಾರದಲ್ಲೂ ವ್ಯವಹಾರದಲ್ಲೂ ಅವನು ತಯಾರು ಮಾಡುತ್ತಾ ತುಂಬಾ ಅದ್ಭುತವಾದಂತಹ ಪರಿಶ್ರಮ ಪಡ್ತಾ ಇದ್ದಾರೆ. ಇದು ಸಾರ್ಥಕವಾಗಲಿ. ಮುಂದೆ ನಮ್ಮ ವಿಶೇಷವಾಗಿ ಶ್ರೀಮನ್ ಆಚಾರ್ಯರ ಸಿದ್ಧಾಂತ ಅದು ಇನ್ನಷ್ಟು ಗಟ್ಟಿಯಾಗಿ ಬೆಳೆಯಲಿಕ್ಕೆ ಈ ಗುರುಕುಲವು ವಿಶೇಷವಾಗಿ ಕಾರಣವಾಗಿ ಪ್ರಾರ್ಥಿಸುತ್ತಾ, ಎಲ್ಲರಿಗೂ ಇವತ್ತಿನ ವಿದ್ಯೆ ಆಟದಲ್ಲಿ ಕಳೆದು ಹೋಗ್ತೇವೆ ನಾವು. ಮನೆಯಲ್ಲಿದ್ದಾಗ ರಜೆ ಸಿಕ್ಕಿದಾಗ ಹೋಗಿರ್ತೇವೆ ಮನೆಗೆ,
ಅಲ್ಲಿ ಏನ್ ಮಾಡ್ತೇವೆ, ಯಥಾ ಪ್ರಕಾರ ಮೊಬೈಲ್ನಲ್ಲಿ ಗೇಮ್ ಆಡುವಂಥದ್ದು, ಟಿವಿ ನೋಡ್ತಾ ಕೂತ್ಕೊಳ್ಳುವಂಥದ್ದು, ಇದೆಲ್ಲ ನಮ್ಗೆ ಖುಷಿ ಕೊಡುತ್ತದೆ. ಆದ್ರೆ ಇಲ್ಲಿ ಬಂದಾಗ ನಾವು ಕಳ್ಕೊಂಡ್ವಿ ಅಂತ ಅನಿಸ್ತದೆ. ಮನೆಯಲ್ಲಿ ಅವರಷ್ಟು ಚೆನ್ನಾಗಿದ್ರು, ಇವ್ರಷ್ಟು ಚೆನ್ನಾಗಿದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಕುಟುಂಬದಲ್ಲಿಯೇ ಮತ್ತೊಬ್ಬರು ನೋಡುವಾಗ ಅವರು ಹಾಕುವ ವಸ್ತ್ರ ಇರಬಹುದು, ಅವರು ಅಲ್ಲಿ ತಿರುಗಾಟ ಮಾಡ್ಕೊಂಡು ಬಂದ್ರು, ಅವರು ಇಲ್ಲಿ ಹೋಟೆಲ್ಗೆ ಹೋದ್ರು, ಇತ್ಯಾದಿ ಇತ್ಯಾದಿಗಳು ನೋಡಿದಾಗ ನಾನೇನೋ ಕಳೆದುಕೊಂಡೆ ಅಂತ ಅನಿಸ್ತದೆ. ಆದರೆ ನಿಮಗೆ ಮುಂದೆ ಬುದ್ಧಿ, ಹೌದು ನಾವು ಹೇಗಿರಬೇಕಿತ್ತು, ನಮ್ಮ ತಂದೆ ತಾಯಿಯರು ತುಂಬಾ ತ್ಯಾಗ ಮಾಡಿದ್ದಾರೆ, ಇಂತಹ ಗುರುಕುಲಕ್ಕೆ ನಮ್ಮನ್ನು ಕಳಿಸಿಕೊಡಬೇಕು ಅಂದ್ರೂ ಬಹಳ ಸುಲಭ ಅಲ್ಲ. ಮಕ್ಕಳು ಏನಾಗ್ತಾರೋ ಏನೋ, ಅಲ್ಲಿ ಹೋದಾಗ 10 ಮಕ್ಕಳಿರುವಾಗ ಗಮನ ಕೊಡ್ತಾರೋ ಇಲ್ವೋ ಎಂಬುವ ವಿಚಾರಗಳು ಬರ್ತಾ ಇರ್ತದೆ. ಹಾಗಿದ್ದರೂ ಕಳಿಸಿಕೊಟ್ಟಿದ್ದಾರೆ ನಮ್ಮ ಉದ್ಧಾರಕ್ಕೆ. ಮನುಷ್ಯ ದೇಹ ಇದು ಉದ್ಧಾರಕ್ಕಾಗಿ ಆ ಒಂದು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ ಎಂಬುವ ಎಚ್ಚರ ಮುಂದೆ ಬರ್ತದೆ. ಹಾಗಾಗಿ ಈಗ ಯಾರು ಕೂಡ ಮೊಬೈಲ್ ಮತ್ತೊಂದು ಅಂತ ಸಮಯವನ್ನ ವ್ಯರ್ಥ ಮಾಡದೆ, ಇಲ್ಲಿ ಇರುವಷ್ಟು ಕಾಲ ಅಧ್ಯಾಪಕರು ತಿಳಿಸಿಕೊಟ್ಟ ವಿಚಾರಗಳನ್ನ ಎಷ್ಟು ಶಕ್ತಿಯಿಂದ ಅಷ್ಟು ಗಟ್ಟಿ ಮಾಡಿಕೊಳ್ಳುವ ಮೂಲಕ ಜೀವನವನ್ನ, ಗುರುಕುಲ ವಾಸವನ್ನ ನಾವು ವಿಶೇಷವಾಗಿ ಸಾರ್ಥಕ ಮಾಡಿಕೊಳ್ಳೋಣ. ಎಲ್ಲರಿಗೂ ಆ ಹರಿಗುರುಗಳ ಅನುಗ್ರಹವಿರಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಮಕ್ಕಳಿಗೆಲ್ಲ ಹೋಟೆಲ್ಗಿಂತ ರುಚಿಯಾದ ಪದಾರ್ಥಗಳು ಇಲ್ಲೇ ಇದೆ. ನಾಳೆ ಹುಬ್ಬಳ್ಳಿಯಿಂದ ಒಂದು ತಂಡದವರು ಬಂದು ಪಾನಿಪುರಿ, ಮಕ್ಕಳಿಗೆ ಮಾತ್ರ ಪಾನಿಪುರಿ, ಬೇಲ್ಪುರಿ ಈ ಥರದ್ದೆಲ್ಲ ಮಡಿಯಲ್ಲಿ ಮಾಡಿ ಹಾಕೋ ವ್ಯವಸ್ಥೆ. ಅವ್ರಿಗೆ ಯಾವಾಗ ಆಸೆ ಹುಟ್ಟುತ್ತೆ ಅವಾಗ ಹುಬ್ಬಳ್ಳಿಯಿಂದ ಯಾರೋ ಬರ್ತಾರೆ, ಬದ್ಲಿ ತಟ್ಟಿ ಹಾಕ್ತಾರೆ, ಇವರು ಹೊಸಪೇಟೆಯಲ್ಲಿ ಬರ್ತಾರೆ, ನಾನು ಮಾಡಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ಯಾರ್ಯಾರು ಮಡಿಯಲ್ಲಿ ಬಂದು ತಿಂಡಿ ಮನೆಯಲ್ಲಿ ಮಾಡಿ ಕೊಡ್ತೀರಿ ಅವರಿಗೆಲ್ಲ ಅವಕಾಶ ಇದೆ. ಆದ್ರಿಂದ ಮನೆಗಿಂತ ಜಾಸ್ತಿ ಅವ್ರು ಹೇಳಿದ್ರು 1.5 ತಿಂಗಳು ನಾವು ಮನೇಲಿ ಏನೂ ಸಿಗಲಿಲ್ಲ, ಇಲ್ಲಿ ಸಿಕ್ಕಷ್ಟು ಮನೇಲಿ ಸಿಗ್ತಾ ಇಲ್ಲ ಅಂತ ಮಕ್ಕಳು ಹೇಳಿದ್ರಾ ಇಲ್ವಾ? ಚಪ್ಪಾಳೆ ತಟ್ಟಿ ಮತ್ತೆ. ಹಾಗಾಗಿ ಮಕ್ಕಳ ಸಂತೋಷದಲ್ಲಿದ್ದಾರೆ. ಹೆಣ್ಣುಮಕ್ಕಳನ್ನ ತುಂಬಾ ಜಾಗೃತೆಯಾಗಿ ನೋಡಬೇಕು. ಅವರ ಮನಸ್ಸು ಅರಳಿದಷ್ಟು ಸಮಾಜ ಅರಳುತ್ತೆ ಎನ್ನುವ ಯಾವತ್ತೂ ಹೆಣ್ಮಕ್ಳು ಕೆರಳಬಾರದು, ಚೆನ್ನಾಗಿ ಕಾಣಲ್ಲ. ಅವ್ರು ಯಾವತ್ತೂ ಅರಳುತ್ತಾ ಇರ್ಬೇಕು. ಅವರ ಅದಕ್ಕೆ ಪುಷ್ಪ ಅಂತ, ಪುಷ್ಣಾತಿ ಜ್ಞಾನಮಿತಿ ಪುಷ್ಪಂ. ತಲೆಯಲ್ಲಿ ಹೂ ಯಾಕೆ ಮುರಿಯುವುದು ಅಂದ್ರೆ ಅರಳಿದ ಹೂ ಎಷ್ಟು ಸಾಧ್ಯವೋ ಅಷ್ಟು ಬಿಡಿಸ್ತಾನೇ ಇರುತ್ತೆ. ಹಾಗೆ ತಲೆಯನ್ನ ಸಂಕೋಚ ಮಾಡಿಕೊಳ್ಳದೆ ಹೆಚ್ಚು ಬಿಡಿಸಬೇಕಾದ ಜವಾಬ್ದಾರಿ ಹೆಣ್ಮಕ್ಳಿಗಿದೆ. ಅವ್ರು ಹೇಳಿದಂಗೆ ಗಂಡ್ಮಕ್ಳು ಕೇಳಿಸ್ಕೊಂಡಿರ್ತಾರೆ, ಆದ್ರಿಂದ ಅವ್ರೇನು ಪುಷ್ಪ ಮುಡ್ಕೊಳ್ಬೇಕಾಗಿಲ್ಲ, ಅವ್ರು ಹೇಳಿದಂಗೆ ಕೇಳ್ಕೊಂಡಿರ್ತಾರೆ. ಈ ರೀತಿಯಾಗಿ ಸಮಾಜ ನಡೆಯುತ್ತೆ. ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ಹೆಣ್ಮಕ್ಳಿಗೆ ಇದೆ. ಪರಮ ಪೂಜ್ಯ ಶ್ರೀಪಾದರು ಇವತ್ತು ಬಂದಿದ್ದಾರೆ. ಎಲ್ಲ ಅನೇಕ ಶ್ರೀಪಾದರ, ಇಲ್ಲಿ ಯಾವುದೇ ಮಠ ಭೇದ ಇಲ್ಲದೆ ಮಾಧ್ವ ಸಮುದಾಯ ಅಂತ ಇಟ್ಟುಕೊಂಡು ಈ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು ಸಂಜೆ ರಾಘವೇಂದ್ರ ಮಠಾಧೀಶರಾದ ಸುಬುಧೇಂದ್ರ ತೀರ್ಥರು ಬಂದು ಇಲ್ಲಿಗೆ ಮಕ್ಕಳಿಗೆಲ್ಲ ಅನುಗ್ರಹ ಮಾಡಲಿಕ್ಕಿದ್ದಾರೆ. ಹೀಗೆ ಯಾವ ಕಾಲದಲ್ಲಿ ಯಾವ್ಯಾವ ಗುರುಗಳು ಬರ್ತಾರೆ, ಪ್ರತಿಯೊಬ್ಬರಿಂದಲೂ ಎಲ್ಲ ಶ್ರೀಪಾದರಿಂದ ಅನುಗ್ರಹ ಪಡೆಯುವ ಅರ್ಹತೆಯನ್ನು ಈ ಮಕ್ಕಳು ಪಡೆದಿದ್ದಾರೆ. ಅವರದ್ದೇ ಭಾಗ್ಯ ಅಂತ ಹೇಳ್ತಾ ಇವತ್ತು ಉದ್ಘಾಟನೆ ಹೇಗೆ ಅಂದ್ರೆ, ಶ್ರೀಪಾದಗಳವರು ಎಲ್ಲರಿಗೂ ಕೂಡ ಅನುಗ್ರಹ ಪೂರ್ವಕವಾಗಿ ಆ ಗ್ರಂಥಗಳನ್ನು ಕೊಡ್ತಾರೆ. ಅದರ ಜೊತೆಗೆ ಒಂದು ವಾದಿರಾಜ ಮಠದ ಸನ್ನಿಧಾನ ಒಲಿದು ಬಂದ ಹಯಗ್ರೀವ ದೇವರು, ಒಂದು ವೇದವ್ಯಾಸ ದೇವರು, ಜ್ಞಾನ ದೇವತೆಗಳು. ಹಾಗಾಗಿ ಆ 2 ಶ್ಲೋಕಗಳನ್ನ ಮಕ್ಕಳಿಗೆ ಹೇಳಿಕೊಡ್ತಾರೆ. ನೀವು ಹೇಳ್ಬೋದು, ತೊಂದರೆ ಇಲ್ಲ. ಅಂದ್ರೆ ನಿಮಗೆ ಗುರುಕುಲ ನಿಮ್ಮ ಮನೆಯಲ್ಲೇ. ಹಾಗಾಗಿ ಗುರುಗಳು ಆ ಶ್ಲೋಕಗಳನ್ನ ಹೇಳಿಕೊಟ್ಟು ಈ ಒಂದು ಗುರುಕುಲದ 4ನೇ ವರ್ಷದ ಗುರುಕುಲದ ಉದ್ಘಾಟನೆಯ ಮೊದಲನೇ ಅಧ್ಯಾಪಕರು ನಮ್ಮ ಗುರುಗಳೇ ಆಗಬೇಕು ಅಂತ ಪ್ರಾರ್ಥನೆ ಮಾಡಿ ಅನುಗ್ರಹ ಸಂದೇಶ ನೀಡು ಅಂತ ಹೇಳಿ ಕೂಡ ಆಚಾರ್ಯ ಹೇಳಿದರು. ಮನೆಯಲ್ಲಿ ನಾವು 1 ತಿಂಗಳು ಇದ್ರೂ ಕೂಡ ಖುಷಿ ಇರಲಿಲ್ಲ ನಮಗೆ, ಇಲ್ಲಿ ಅಷ್ಟು ಖುಷಿ ಕೊಡ್ತಾ ಇತ್ತು ಮನಸ್ಸಿಗೆ ಅಂತೇಳಿ. ಹಾಗಾಗಿ ಸಾಮಾನ್ಯ ಶಾಲೆ ಆರಂಭ ಆಗುವಾಗ ಎಲ್ಲ ಮಕ್ಕಳು ಬರುವುದಿಲ್ಲ ಶಾಲೆಗೆ, 4 ದಿವಸ ಹೋದ್ಮೇಲೆ ಮಕ್ಕಳು ಬರೋದು. ಆದರೆ ಇಲ್ಲಿ ಆರಂಭದ ದಿವಸವೇ ಎಲ್ಲ ಮಕ್ಕಳು ಉಪಸ್ಥಿತರಿದ್ದಾರೆ ಅಂತಂದರೆ ಈ ಸಂಸ್ಥೆ ಮಕ್ಕಳಿಗೆ ತುಂಬ ಸಂತೋಷವನ್ನು ಕೊಡುವ ಸ್ಥಾನ ಎನ್ನುವುದು ನಮಗೆ ನಿಶ್ಚಯವಾಯಿತು. ಸಂಸ್ಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಆಗಬೇಕು. ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತಹ ಕೇಂದ್ರಗಳು ಬಹಳಷ್ಟು ಇದೆ. ಮಾತ್ರವಲ್ಲ, ಈ ಗಂಡು ಮಕ್ಕಳಿಗೆ ಸಂಸ್ಕಾರ ಕೊಡುವುದಕ್ಕಿಂತ ಹೆಣ್ಣು ಮಕ್ಕಳಿಗೆ ಹೆಚ್ಚು ಸಂಸ್ಕಾರ ಕೊಡಬೇಕು ಅಂತ ಹೇಳುವುದು ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದರೆ, ಒಂದು ಮನೆ, ಆ ಮನೆ ಬೆಳಗುವುದು ಯಾರಿಂದ ಅಂತ ಹೇಳಿ ಒಂದು ಹೆಣ್ಣಿಂದ. ಮನೆಯಲ್ಲಿ ತಾಯಿ ಚೆನ್ನಾಗಿದ್ರೆ, ತಾಯಿಗೆ ಎಲ್ಲವೂ ಗೊತ್ತುಂಟು ಅಂತಾದರೆ ಮಕ್ಕಳಿಗೆ ಸಂಸ್ಕಾರವನ್ನು ತುಂಬಲಿಕ್ಕೆ ಸಾಧ್ಯ.
ಹಾಗಾಗಿ ಈ ಹಿಂದಿನ ಕಾಲದಲ್ಲೆಲ್ಲ ಸಹಜವಾಗಿ ಮನೆಯಲ್ಲೇ ಸಂಸ್ಕಾರ ಸಿಗ್ತಾ ಇತ್ತು, ಸಹಜವಾಗಿ ಮಕ್ಕಳಿಗೂ ಅದು ಆ ಪರಂಪರೆ ಮುಂದುವರಿತಾ ಇತ್ತು. ಇವತ್ತಿನ ಕಾಲಘಟ್ಟ ಹೇಗೆ ಅಂತ ಹೇಳಿದರೆ ಎಲ್ಲ ಮಕ್ಕಳನ್ನು ಕೂಡ ಕಾನ್ವೆಂಟ್ಗಳಿಗೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಸೇರಿಸಿಬಿಡ್ತಾರೆ. ಅಲ್ಲಿ ಯಾವುದೇ ರೀತಿಯ ಸಂಸ್ಕಾರಗಳ ಬೋಧನೆ ಆಗುವುದಿಲ್ಲ. ಮಕ್ಕಳಿಗೆ ನೈತಿಕ ಶಿಕ್ಷಣದ ಆ ಸ್ಪರ್ಶವೂ ಕೂಡ ಆಗುವುದಿಲ್ಲ. ಇಂತಹ ದೃಷ್ಟಿಯಿಂದ ಮಕ್ಕಳನ್ನು ಅವರು ಹೇಗೆ ತಾನೇ ಬೆಳೆಸಲಿಕ್ಕೆ ಸಾಧ್ಯ? ಈ ಕೆಲವು ಕಾನ್ವೆಂಟ್ಗಳಲ್ಲಿ ಒಂದು ರೂಲ್ಸ್ ಉಂಟು. ಒಬ್ಬ ಮಗುವನ್ನ ಶಾಲೆಗೆ ಅವರು ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ಅವ್ರ ಪೇರೆಂಟ್ಸ್ ಅನ್ನ ಇಂಟರ್ವ್ಯೂ ಮಾಡ್ತಾರೆ. ಅಪ್ಪ ಅಮ್ಮನಿಗೆ ಎಷ್ಟು ಗೊತ್ತುಂಟು ಅಂತ ತಿಳ್ಕೊಂಡ ಆದ್ಮೇಲೆ ಮಕ್ಕಳನ್ನು ಸೇರಿಸ್ಕೊಳ್ತಾರೆ. ಯಾಕಂದ್ರೆ ಶಾಲೆಯಲ್ಲಿ ಹೇಳಿದ ಹೋಮ್ವರ್ಕ್ ಅನ್ನ ಅಪ್ಪ ಅಮ್ಮ ಮಾಡಿಸಬೇಕು ಮನೆಯಲ್ಲಿ. ಹಾಗಾಗಿ ಅಪ್ಪ ಅಮ್ಮ ಎಜುಕೇಟೆಡ್ ಆದರೆ ಮಾತ್ರ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಿಕೊಳ್ಳುವಂತಹ ಕೆಲವೊಂದು ರೂಲ್ಸ್ಗಳು ಕೆಲವೊಂದು ಕಾನ್ವೆಂಟ್ಗಳಲ್ಲಿ ಇವತ್ತಿಗೂ ಉಂಟು. ಒಂದು ವೇಳೆ ಅಪ್ಪ ಅಮ್ಮನಿಗೆ ಏನೂ ಬರದೇ ಇದ್ದರೆ ಮಕ್ಕಳಿಗೆ ಆ ಶಾಲೆಯಲ್ಲಿ ಅಡ್ಮಿಷನ್ ಸಿಗುವುದಿಲ್ಲ. ಅದೇ ರೀತಿಯಾಗಿ ನಮ್ಮಲ್ಲಿಯೂ ಕೂಡ ತಂದೆ ತಾಯಿಯಂದಿರೂ ಕೂಡ ಸಂಸ್ಕಾರವಂತರಾಗಬೇಕು ಅಂತಾದರೆ ಮೊದಲು ಮಕ್ಕಳಿಗೆ ಸಂಸ್ಕಾರ ಸಿಗಬೇಕು. ಈ ಮಕ್ಕಳೇ ಮುಂದೆ ಅವ್ರ ತಾಯಂದಿರಾಗಿ ಅವರ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಲಿಕ್ಕೆ ಸಾಧ್ಯ. ಹಾಗಾಗಿ ಅಂತಹ ಒಂದು ದೊಡ್ಡ ದೂರದೃಷ್ಟಿಯನ್ನು ಇಟ್ಟುಕೊಂಡು ವಿಜೇಂದ್ರಾಚಾರ್ಯರು ದಂಪತಿಗಳು ಸರಯು ಅವರು ಒಟ್ಟಾಗಿ ಸೇರಿ ಈ ಅಂಬ್ರಣಿ ಗುರುಕುಲವನ್ನು ಆರಂಭಿಸಿದ್ದಾರೆ. ಆರಂಭಿಸಿದ್ದು ಅವರ ಮಕ್ಕಳಿಗಾಗಿ ಅಂತೇಳಿ ಕೊನೆಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಸ್ವಾಗತವನ್ನು ಮಾಡಿ ಎಲ್ಲರೂ ಕೂಡ ಈ ಸಂಸ್ಥೆಗೆ ಬರಬಹುದು ಅಂತ ಅವರೊಂದು ಇಟ್ಟುಕೊಂಡಿದ್ದಾರೆ. ಆದರೆ ಸ್ವಲ್ಪ ಕಷ್ಟ ಆಗಿದೆ ಈಗ ಅವರಿಗೀಗ. ಆದರೂ ಕೂಡ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ಸಂಕಲ್ಪ ಚೆನ್ನಾಗಿ ಉಂಟು ಅಂತಾದರೆ ಭಗವಂತನ ಗುರುಗಳ ಅನುಗ್ರಹ ಅದು ಸದಾಕಾಲ ಇರುತ್ತೆ ಅಂತ ಹೇಳುವುದಕ್ಕೆ ಈ ಅಂಬ್ರಣಿ ಗುರುಕುಲ ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ. ಸಾಮಾನ್ಯವಾಗಿ ಮನೆಯಲ್ಲಿ ಒಂದು ಮಾತು ಉಂಟು. ಈ ಅಪ್ಪ ಅಮ್ಮಂದಿರು ಹೇಳುವಂತಹ ಮಾತು, ತಂದೆ ತಾಯಿಯರು ಹೇಳುವಂತಹ ಮಾತು, ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಅಂತಂದ್ರೆ ಸೆರಗಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಹಾಗೆ ಅಂತ. ಆ ಮಕ್ಕಳಿಗೆ ಆದಷ್ಟು ಬೇಗವ ಮದುವೆ ಮಾಡಿಕೊಟ್ರೆ ನಮ್ಮ ಜವಾಬ್ದಾರಿ ಕಳೆಯಿತು ಅಂತ ಹೇಳುವಂತ ಅನೇಕ ಮಂದಿ ಪೋಷಕರು ಇವತ್ತಿಗೂ ಇದ್ದಾರೆ. ಅಂದ್ರೆ ಹೆಣ್ಣು ಮಕ್ಕಳನ್ನ ಬೇಕಾಬಿಟ್ಟಿಯಾಗಿ ಸ್ವೇಚ್ಛಾಚಾರವಾಗಿ ಬಿಟ್ಟು ಬಿಡುವಂತಹ ಪೋಷಕರು ಇವತ್ತು ನಮ್ಮ ಮಂದಿ ಇದ್ದಾರೆ. ಇದರ ಮಧ್ಯದಲ್ಲಿಯೂ ಕೂಡ ಮಕ್ಕಳು ಹಾಳಾಗಬಾರದು, ಅವರು ಯಾವುದೇ ಒಂದು ಲೌಕಿಕ ಆಕರ್ಷಣೆಗೆ ಒಳಗಾಗಿ ಏನೋ ಇಲ್ಲಿ ಅವರು ದಾರಿ ತಪ್ಪಿ ಹೋಗಬಾರದು ಅಂತ ಹೇಳಿ ತುಂಬಾ ಜಾಗೃತೆಯಿಂದ ಕಾಪಿಡುವಂತಹ ಪೋಷಕರು ನಮ್ಮಲ್ಲಿ ಬಹಳ ಮಂದಿ ಇದ್ದಾರೆ. ಅಂತಹ ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಒಬ್ಬಿಬ್ರು ಹೆಣ್ಣುಮಕ್ಕಳನ್ನೇ ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಒದ್ದಾಡುವಂತ ಪೋಷಕರಿದ್ದಾರೆ. ಇವತ್ತು ನಮ್ಮ ವಿಜೇಂದ್ರಾಚಾರ್ಯ ದಂಪತಿಗಳು 28 ಮಕ್ಕಳನ್ನ ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಅವರು ಪೋಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಯಾಕಂದ್ರೆ ಇಷ್ಟು ಜನ ಹೆಣ್ಣುಮಕ್ಕಳ ಮನೇಲಿ ಇಟ್ಕೊಂಡು ಪೋಷಣೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಗಂಡು ಮಕ್ಕಳು ಹೇಗೆ ಬೇಕಾದ್ರೆ ಹಾಗೆ ಇರ್ತಾರವರು, ಬೀದಿ ಬಸವನಾಗಿ ಅಲ್ಲಿ ತಿರ್ಕೊಂಡು ಏನಾದರೂ ಮಾಡ್ತಿರ್ತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ಹಾಗೆ ಇರ್ಲಿಕ್ಕೆ ಆಗೋದಿಲ್ಲ. ಅನೇಕ ಸಮಸ್ಯೆಗಳಿರ್ತದೆ. ಅದನ್ನ ಆ ಎಲ್ಲ ಸಮಸ್ಯೆಗಳನ್ನ ಅರಿತುಕೊಂಡು ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು, ಸಂಸ್ಕಾರವನ್ನು ನೀಡಬೇಕು. ಈ ಎಲ್ಲ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಇದೊಂದು ದೊಡ್ಡ ಜವಾಬ್ದಾರಿ ಅಂತ ಕಾಣ್ತದೆ. ಈ ಜವಾಬ್ದಾರಿಯನ್ನು ಯಾರು ಮಾಡಬೇಕಾಗಿತ್ತು? ನಮ್ಮಂತ ಮಠ ಸಂಸ್ಥೆಗಳು ಮಾಡಬೇಕಾದ ಕೆಲಸ ಇದು. ವಾಸ್ತವಿಕವಾಗಿ ನಮಗೆ ಈಗ ಬರಲಿಕ್ಕೆ ನಾಚಿಕೆ ಆಗ್ತದೆ. ನಾವು ಮಾಡಬೇಕಾದ ಕೆಲಸವನ್ನು ವಿಜೇಂದ್ರಾಚಾರ್ಯ ಗೃಹಸ್ಥನಾಗಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಸಂಸ್ಕಾರ ಉಳಿಬೇಕು, ಧರ್ಮ ಉಳಿಬೇಕು ಅಂತ ಹೇಳುವಂತ ಒಂದೇ ಒಂದು ಕಳಕಳಿಯಿಂದ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿ ಅವರಿಗೆ ಎಲ್ಲೂ ಓಡಾಡ್ಲಿಕ್ಕೆ ಆಗೋದಿಲ್ಲ. ಪಾಪ ಅವರ ಹೆಣ್ಣು ಸರವಿ ಅವರಿಗೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ, ಮಕ್ಕಳಿದ್ದಾರೆ ಅಂತ ಹೇಳುವ ಒಂದು ಕಾರಣ. ಮಕ್ಕಳನ್ನು ಬಿಟ್ಟು ಇಲ್ಲಿಗೆ ಹೋಗಬೇಕು, ಆ ಜವಾಬ್ದಾರಿ ಇರ್ತದೆ. ಇಲ್ಲ ಅಲ್ಲಿ ಹೋದೆ, ಇಲ್ಲಿ ಬಂದೆ, ಅಲ್ಲಿ ಊಟಕ್ಕೆ ಹೋದೆ, ಇಲ್ಲಿ ಬಂದೆ ಅಂತ ಅವರಿಗೆ ಮಾತನಾಡ್ಲಿಕ್ಕೆ ಇಲ್ಲ. ಇಲ್ಲಿ ವಿಜೇಂದ್ರಾಚಾರ್ಯ ಆವಾಗ ಅಪೂರ್ವಕ್ಕೆ ತಿರುಗಾಡ್ತಾ ಇರ್ತಾರೆ. ಆದರೆ ಅವರಿಗೆ ಪಾಪ ಇಲ್ಲಿಗೂ ಹೋಗ್ಲಿಕ್ಕಿಲ್ಲ. ಆದರೂ ಕೂಡ ಏನು ಧರ್ಮ ಉಳಿಬೇಕು ಹೇಳುವಂತಹ ಒಂದೇ ಒಂದು ಸಂಕಲ್ಪದಿಂದ ಇಷ್ಟು ಮಕ್ಕಳ ಭವಿಷ್ಯಕ್ಕಾಗಿ ಅವರೊಬ್ಬರು ತ್ಯಾಗ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ತ್ಯಾಗ ಅಂತ ನನ್ನ ಭಾವನೆ. ಹಾಗಾಗಿ ಇದು ದೊಡ್ಡ ಸೇವಾ ಕಾರ್ಯ, ಇದೊಂದು ನಿಜವಾದ ಸೇವಾ ಕಾರ್ಯ. ಸೇವೆ ಅಂತ ಅನೇಕ ಮಂದಿ ಮಾಡ್ತಾರೆ, ದುಡ್ಡು ತಗೊಂಡು ಮಾಡ್ತಾರೆ. ಸೇವೆ ಸೇವೆ ಅಂತ ಸಂಬಳ ತಗೊಂಡು ಕೆಲಸ ಮಾಡೋದು ಸೇವೆ ಅಲ್ಲ, ಖಂಡಿತ ಅಲ್ಲ. ಸಂಬಳಕ್ಕೆ ಕೆಲಸ ಅಷ್ಟೇ. ಯಾವ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಯಾರು ಕೆಲಸವನ್ನು ಮಾಡ್ತಾರೆ ಅದು ನಿಜವಾದ ಸೇವೆ ಅಂತ ಅನಿಸ್ತದೆ. ಅದು ಭಗವಂತನ ಪ್ರೀತಿಗೆ ಕಾರಣವಾಗ್ತದೆ. ಹಾಗಾಗಿ ಒಂದು ದೊಡ್ಡ ಭಗವಂತನ ಪೂಜೆಯನ್ನ ಈ ಅಂಬ್ರಣಿ ಗುರುಕುಲದ ಮೂಲಕ ಈ ದಂಪತಿಗಳು ಮಾಡಿ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ, ಬಹುಶಃ ವೈದಿಕರಿಗೆ ಕನ್ಯೆಯ ಸಮಸ್ಯೆ
ಇಷ್ಟರವರೆಗೆ ಇತ್ತು, ಬಹುಶಃ ಮುಂದೆ ಆಗಲಿಕ್ಕಿಲ್ಲ ಅಂತ ಒಂದು ಭರವಸೆ ನಮಗೆ ಈ ಒಂದು ಗುರುಕುಲದಿಂದ. ಹಾಗಾಗಿ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಒಳ್ಳೆಯ ಸಂಸ್ಕಾರವಂತರಾಗಬೇಕು. ವಿದ್ಯಾವಂತರಾಗುವುದು ಮುಖ್ಯ ಅಲ್ಲ, ವಿದ್ಯಾವಂತರು ನಮ್ಮಲ್ಲಿ ಬಹಳ ಮಂದಿ ಇದ್ದಾರೆ. ಈ ವಿದ್ಯೆ ಜೊತೆಯಲ್ಲಿ ಸಂಸ್ಕಾರ ಸೇರಿಸ್ಕೊಳ್ಬೇಕು. ಸಂಸ್ಕಾರದಿಂದ ಕೂಡಿದಾಗ ಮಾತ್ರ ವಿದ್ಯೆಗೊಂದು ಮಹತ್ವ ಬರ್ತದೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಉಂಟು, ಸರ್ವತ್ರ ಗುಣವಾನೇವ ಚಕಾಸ್ತಿ ಪ್ರತಿಥೋ ಯಶಃ, ಮಣಿರ್ಮೂರ್ತಿ ಗಲೇ ಬಾಹು ಪಾದಪೀಠೇಪಿ ಶೋಭತೆ ಅಂತ. ಒಬ್ಬ ಗುಣವಂತನಾದಂತಹ ವ್ಯಕ್ತಿ ಎಲ್ಲಾ ಕಡೆಯಲ್ಲಿ ಹೋದ್ರೆ ಅವನು ಮೆರೆದು ಬರ್ತಾನಂತೆ. ಅವನಿಗೆ ಎಲ್ಲಿ ಹೋದ್ರೂ ಕೂಡ ಅವನು ಕೊರತೆ ಅಂತ ಅನ್ಸಲ್ಲ. ಒಬ್ಬ ಒಳ್ಳೆಯ ಗುಣ ಸಂಸ್ಕಾರವಂತಹ ಒಬ್ಬ ವ್ಯಕ್ತಿ ಇದ್ದಾನಂತಂದ್ರೆ ಅವನಿಗೆ ಎಲ್ಲ ಕಡೆಯಲ್ಲಿ ಸ್ಥಾನಮಾನ ಉಂಟು. ಹೇಗೆ ಒಂದು ಮಣಿ, ಒಂದು ರತ್ನ, ಒಳ್ಳೆಯ ಪ್ರಕಾಶಮಾನವಾದಂತ ಒಂದು ರತ್ನ ಎಲ್ಲಿಟ್ರೂ ಅದಕ್ಕೆ ಶೋಭೆ ಉಂಟು. ಅದನ್ನು ನೀವು ಕೈ ಬಳೆಗೆ ಹಾಕಿಕೊಳ್ಳಿ, ಉಂಗುರಕ್ಕೆ ಹಾಕಿಕೊಳ್ಳಿ, ಕುತ್ತಿಗೆಗೆ ಹಾಕಿಕೊಳ್ಳಿ, ತಲೆ ಮೇಲೆ ಇಟ್ಕೊಳ್ಳಿ, ಎಲ್ಲ ಬಿಟ್ಟು ಕೊನೆಗೆ ಪಾದಪೀಠ ಕಾಲಿಡುವಂತಹ ಪೀಠಕ್ಕೆ ನೀವು ರತ್ನವನ್ನು ಇಟ್ಟರೂ ಕೂಡ ರತ್ನಕ್ಕೆ ಒಂದು ಶೋಭೆ ಉಂಟು, ಪ್ರಕಾಶ ಉಂಟು. ಹಾಗೆ ಒಬ್ಬ ಒಳ್ಳೆಯ ವಿದ್ಯಾವಂತ ಜೊತೆಯಲ್ಲಿ ಸಂಸ್ಕಾರವಂತ ಒಬ್ಬ ವ್ಯಕ್ತಿಗೆ ಸಮಾಜದಲ್ಲಿ ಎಲ್ಲಿ ಹೋದರೂ ಕೂಡ ಮನ್ನಣೆ ಸಿಗುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ವಿದ್ಯಾವಂತರಾಗುವ ಜೊತೆಯಲ್ಲಿ ವಿದ್ಯಾರ್ಥಿನಿಯರು ನೀವೆಲ್ಲರೂ ಕೂಡ ಸಂಸ್ಕಾರವಂತರಾಗಬೇಕು. ಸಂಸ್ಕಾರವಂತರಾದಾಗ ಮಾತ್ರ ಆ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಉತ್ತಮ ಸಮಾಜ ನಿರ್ಮಾಣ ಆದರೆ ಮಾತ್ರ ಈ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಹಿಂದೂ ಧರ್ಮದ ಸ್ಥಾಪನೆಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರ ದೊಡ್ಡ ಪಾತ್ರ ಉಂಟು ಅಂತ ಭಾವಿಸ್ತೇನೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಶ್ರೀ ಹರಿಗುರುಗಳ ವಾದಿರಾಜರ ಭೂತರಾಜರ ವಿಶೇಷ ಅನುಗ್ರಹ ಆಗಲಿ. ಈ ಸಂಸ್ಥೆ 4 ವರ್ಷ ಇವತ್ತಿನಿಂದ ಆರಂಭ ಆಗ್ತದೆ. ಇದು ಇನ್ನು 14 ಆಗಲಿ, 24 ಆಗಲಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಇದೇ ಮುರಳಿ ಗುರುಕುಲಕ್ಕೆ ಒಂದು ಅಧ್ಯಯನವನ್ನು ಮಾಡಲಿ. ವಿಜೇಂದ್ರಾಚಾರ್ಯರ ಮಕ್ಕಳೇ ಇಲ್ಲಿ ಮತ್ತೆ ಅವರು ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಲಿ ಅಂತ ಹೇಳಿ ಆಶಿಸಿ ಶ್ರೀಕೃಷ್ಣಾರ್ಪಣ ವಸ್ತು. ಶ್ರೀಪಾದರು ತಮ್ಮ ಇಬ್ಬರೂ ಕೂಡ ನಮಗೆ ಆನೆಯ ಬಲವನ್ನು ತುಂಬಿದ್ದಾರೆ. ಎಲ್ಲಿ ನಮ್ಮ ಮನಸ್ಸಿನ ಕೋರೆಗಳಿದ್ರು ಅದನ್ನು ತಿದ್ದಿ ಸಮಾಜದಲ್ಲಿ ಕರ್ತವ್ಯದ ಹೊಣೆಗಾರಿಕೆ ಎಷ್ಟಿದೆ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಮಧ್ಯದಲ್ಲಿ ಹೇಳಿದ್ರು ನಮಗೆ ಬರಲಿಕ್ಕೆ ನಾಚಿಕೆ ಆಗುತ್ತೆ ಅಂತ. ಖಂಡಿತ ಹೇಳ್ತೇನೆ, ಯಾವುದೇ ಮಹಾಭಾರತ ಪುರಾಣಗಳಲ್ಲಿ ಇಂತಹ ಕರ್ತವ್ಯದ ಹೊಣೆಗಾರಿಕೆಯನ್ನು ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದ್ದಾರೆ. ಗೃಹಸ್ಥರು ಸನ್ಯಾಸಿಗಳಿಗೆ, ಬ್ರಹ್ಮಚಾರಿಗಳಿಗೆ, ಗೃಹಸ್ಥರಿಗೆ, ವಾನಪ್ರಸ್ಥಾಶ್ರಮಿಗಳಿಗೆ 4 ಜನರ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳಬೇಕಾದ ಕರ್ತವ್ಯ ಗೃಹಸ್ಥಾಶ್ರಮಿಗಿದೆ ಹೊರತು ಸನ್ಯಾಸಿಗಳಿಗಲ್ಲ. ಹಾಗಾಗಿ ಇದು ನಮ್ಮ ಕರ್ತವ್ಯ ಗುರುಗಳೇ, ಇದು ನಿಮ್ಮ ಕರ್ತವ್ಯ ಅಲ್ಲ. ನಿಮ್ಮ ಅನುಗ್ರಹವೇ ನಮಗೆ ದೊಡ್ಡ ಭಾಗ್ಯ. ಅದರ ಒಂದು ಬಲದಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಇದು ಪ್ರಮಾಣ ಆಧಾರವಾಗಿ ಹೇಳಿದ್ದೇನೆ. ಗುರುಗಳು ಸ್ಪಂದಿಸಬೇಕು ಅಂತ ಕೇಳಿಕೊಂಡು, ವಿಶೇಷವಾಗಿ ಗುರುಗಳ ಅನುಗ್ರಹ ರಕ್ಷೆ. ಅವರು ಈಗಾಗಲೇ ಭಾವಿ ಸಮೀರ ಗುರುಕುಲದಲ್ಲಿ ಅನೇಕರು ಅಧ್ಯಯನ ಮಾಡ್ತಾ ಇದ್ದಾರೆ. ವಾದಿರಾಜರ ಒಂದು ಪ್ರಸಾದ, ವಾದಿರಾಜರ ಸನ್ನಿಧಾನಕ್ಕೆ ಎಷ್ಟು ಮಹತ್ವ ಇದೆ, ಮಹಿಮೆ ಇದೆ ಅಂತ ಆ ಗುರುಕುಲದ ವಿದ್ಯಾರ್ಥಿಗಳನ್ನು ನೋಡಬೇಕು. 16 ಸರ್ಗದ ಸುಮಧ್ವಿಜಯವನ್ನ ವ್ಯಾಖ್ಯಾನ ಸಹಿತ 10-11 ವರ್ಷದ ಮಕ್ಕಳು ಸಂಸ್ಕೃತದಲ್ಲಿ ಪರೀಕ್ಷೆ ಕೊಟ್ಟು ಎಲ್ಲಾ ಗುರುಕುಲಗಳಿಗಿಂತ ಶ್ರೇಷ್ಠವಾದ ಒಂದು ಗುರುಕುಲದ ವಿದ್ಯಾರ್ಥಿ ಇರುವಂತ ಪ್ರಶಸ್ತಿಯನ್ನು ಸಭೆಯಲ್ಲಿ ಪಡೆದಿದ್ದಾರೆ. ಸುಧಾಧ್ಯಯನವನ್ನು ಕೂಡ ಈಗಾಗಲೇ ಶ್ರೀಪಾದಂಗಳವರೇ ಸುಧಾ ಪಾಠಗಳನ್ನು ಮಕ್ಕಳಿಗೆ ಮಾಡ್ತಾ ಇದ್ದಾರೆ. ಅನೇಕ ವ್ಯಾಪಕವಾದ ಕರ್ಮಗಳನ್ನು ಮಾಡ್ತಾ ಬಹುತೇಕ ರಾಜರ ಬಗ್ಗೆ ಒಂದು ಸಮಾಜದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಜಾಗೃತಿಯನ್ನು ಮೂಡಿಸಿ 50 ಕೋಟಿಯ ಯೋಜನೆ, ಸೋದೆ ವಾದಿರಾಜ ಮಠದ ಪೂರ್ಣ ನವೀಕರಣದ ಒಂದು ದೊಡ್ಡ ಆಂದೋಲನ. ಬಹುತೇಕ ದೇವಲೋಕದಲ್ಲಿ ಸಭೆಗಳಾಗುತ್ತೆ, ಭೂಲೋಕದ ಜೀರ್ಣೋದ್ಧಾರ ಯಾರಿಂದ ನಡೀಬೇಕು ಅಂತ. ಹಾಗೆ ದೇವಲೋಕದಿಂದ ಬಂದ ತಪಸ್ವಿಗಳು ನಮ್ಮ ವಿಶ್ವಲಭ ತೀರ್ಥ ಶ್ರೀಪಾದಂಗಳವರು. ಇದನ್ನೆಲ್ಲ ನೋಡುವ ಭಾಗ್ಯ ನಮ್ಮ ಪಾಲಿಗಿದೆ ಅಂತ ಭಾವಿಸ್ತೇನೆ. ವಿಶೇಷವಾಗಿ ಸೋದೆ ವಾದಿರಾಜರ ಮಠದ ಸಂಪ್ರದಾಯವನ್ನ ಅನೂಚಾನವಾಗಿ ಅನುಷ್ಠಾನ ಮಾಡುವ ಮತ್ತೊಂದು ಮಠ ಅಂದ್ರೆ ಭೀಮನಕಟ್ಟೆ ಮಠ. ಹಾಗಾಗಿ ವಿಶೇಷವಾಗಿ ರಾಜರ ಪರಮ ಭಕ್ತರಾಗಿ ಅವರು ಯಾವಾಗಲೂ ಹೇಳ್ತಿರ್ತಾರೆ, ವಿಶ್ವಲಭ ತೀರ್ಥರನ್ನ ನನ್ನ ಗುರುಗಳವರು ಅನ್ನುವ ಭಾವನೆಯಿಂದ ಅತ್ಯಂತ ಭಾವನೆಗಳನ್ನು ಪಡೆದಿದ್ದಾರೆ. ಆ ಭಾವನೆಯಿಂದಲೇ ಸೋದೆಯಲ್ಲಿ 3 ಬಾರಿ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡು ಹಗಲು ರಾತ್ರಿ ತಪಸ್ಸನ್ನು ಮಾಡಿದ್ದಾರೆ ಶ್ರೀಪಾದಂಗಳವರು. ಇಂಥ ಒಂದು ಈ ಗುರುಗಳ ಯೋಗ ನಮ್ಮೆಲ್ಲರಿಗೆ ಒದಗಿ ಬಂದಿದ್ದು ಭಾಗ್ಯ ಅಂತ ಭಾವಿಸ್ತಾ, ಈಗ ಕಣ್ಣಿಗೆ ದೇವರ ದರ್ಶನ ಆಯಿತು, ಕಿವಿಗೆ ಶ್ರವಣ ಆಯಿತು, ಇನ್ನು ಉದರ ಪೂಜೆಯೂ ಮುಂದೆ ಇದೆ. ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನ ಮಾಡಿದೆ.
ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಹೇಗೆ ನೀವು ಯಾರು ಉಪಹಾರ ಮಾಡುವಾಗಿಲ್ಲ, ಊಟ ಮಾಡಬೇಕು ಈಗ ಮಕ್ಕಳಿಗೆಲ್ಲ ಬೆಳಿಗ್ಗೆ ಊಟ, ಅದಾದ್ಮೇಲೆ ಉಳಿದವರಿಗೆಲ್ಲರಿಗೂ ಕೂಡ ಇಲ್ಲಿ ಉಪಹಾರದ ವ್ಯವಸ್ಥೆ ಇದೆ. ಶ್ರೀಪಾದಂಗಳವರು ಮಕ್ಕಳಿಗೆಲ್ಲ ಅಧ್ಯಯನಕ್ಕೆ ಬೇಕಾದ ಗ್ರಂಥದಾನ ಮಾಡ್ತಾರೆ. ನಂತರ ನೀವೆಲ್ಲ ಆ ಮಂತ್ರಾಕ್ಷರ ತೆಗೆದುಕೊಂಡು ಇಲ್ಲೇ ಉಪಹಾರದ ವ್ಯವಸ್ಥೆಗೆ ಅಣಿಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.